ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದ್ ಹೋರಾಟಗಳು ಕಾಣಿಸ್ಬೇಕು ಅಂದ್ರೆ ಮಂಡ್ಯ, ಮೈಸೂರು, ಈ ರಾಮನಗರ, ಬೆಂಗಳೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ನೋಡೋದಕ್ಕೆ ಸಿಗುತ್ತೆ. ಕಾರಣ ಈ ಭಾಗದ ಜನ ಡಿಪೆಂಡ್ ಆಗಿರೋದು ಕಾವೇರಿ ನದಿ ನೀರಿನ ಮೇಲೆ. ಹಂಗಾಗಿ ಅಲ್ಲೆಲ್ಲ ಬಂದ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ, ರಾಮನಗರದಲ್ಲಿ ಬೆಳಗ್ಗೆನೆ ತಟ್ಟಿದೆಯಂತೆ ಪ್ರತಿಭಟನೆಯ ಬಿಸಿ. ಬಂದ್ ಬಿಸಿ ಎಲ್ಲ ಪ್ರತಿಭಟನೆ ಆಗ್ತಾ ಇದೆ. ಮೇಕೆದಾಟು ಯೋಜನೆ ಜಾರಿಗೆ ಒತ್ತಾಯಿಸಿ ಪ್ರತಿಭಟನೆ ಆಗ್ತಾ ಇದೆ. ಪ್ರತಿಭಟನಾಕಾರರಿಂದ ರಾಮನಗರದಲ್ಲಿ ಐಜೂರು ವೃತ್ತದಲ್ಲಿ ಖಾಲಿ ಬಿಂದಿಗೆ ಹಿಡ್ಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರಂತೆ ಪ್ರತಿಭಟನಾಕಾರರು. ಬೆಳ್ಳಂಬೆಳಿಗ್ಗೆ ರಾಮನಗರ ತಾಲೂಕಿನ ಐಜೂರು ವೃತ್ತದಲ್ಲಿ ಬೆಳ್ಳಂಬೆಳಿಗ್ಗೆ ಪ್ರೊಟೆಸ್ಟ್ ಆರಂಭ ಆಗಿದೆ. ವಿವಿಧ ಸಂಘಟನೆಯ ಹೋರಾಟಗಾರರಿಂದ ಕರುನಾಡ ಸೇನೆ, ಪ್ರವೀಣ್ ಶೆಟ್ಟಿ ಬಣದ ಕರವೇ ಕಾರ್ಯಕರ್ತರು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ರಾಮನಗರದಲ್ಲಿ ಪದೇ ಪದೇ ಖ್ಯಾತೆ ತೆಗಿತಾ ಇರುವ ತಮಿಳುನಾಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋದು ದೃಶ್ಯ ನೋಡ್ತಾ ಇದ್ದೀರಿ. ಖಾಲಿ ಬಿಂದಿಗೆ ಹಿಡ್ಕೋ ಮೂಲಕ ರಸ್ತೆಯಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾ ಇರುವಂತಹ ದೃಶ್ಯ ಇದು. ರಾಮನಗರದಲ್ಲಿ ಜನರಿಗೆ ಬಂದ್ ಬಿಸಿ ಅನ್ನೋದಕ್ಕಿಂತ ಪ್ರತಿಭಟನೆಯ ಬಿಸಿ ತಾಕಿದೆ. ಏನು ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮತ್ತೆ ಸಮಿತಿಯಲ್ಲಿ ಇರ್ತಕ್ಕಂಥವ್ರು ಮನುಷ್ಯ ಪ್ರಾಣಿಗಳ ಇವತ್ತು ವಾಸ್ತವಾಂಶ ಅರ್ಥ ಮಾಡ್ಕೊಳ್ಳದೆ ತಮಿಳುನಾಡಿಗೆ ನೀರು ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಕಾವೇರಿ ಕೊಳದಲ್ಲಿ ನೀರಿಲ್ಲ. ಈಗಾಗಲೇ ಪ್ರಕೃತಿ ಏನೋ ವರ ನೀಡಿ ಮಳೆ ಬಂದಿದೆ, ನಮ್ಗೆ ಕುಡಿಯಕ್ಕೆ ಮಾತ್ರ ಅಷ್ಟೇ ನೀರು ಇರ್ತಕ್ಕಂಥದ್ದು. ತಮಿಳುನಾಡಿಗೆ ಬೆಳೆ ಬೆಳಿಯಕ್ಕೆ ನೀವು ನೀರು ಕೊಡಿ ಅಂತ ಹೇಳ್ತೀರಿ. ಇದೇ ರೀತಿ ಮಾಡಿದ್ರೆ ಇವತ್ತು ಜನಗಳು ಬೆಳೆ ಬೆಳೆಯೋದು ಬೇಡ, ಕುಡಿಯಕ್ಕೆ ನೀರು ಬೇಡವಾ? ಈಗಾಗಲೇ ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಬೆಳೆ ಬೆಳಿಬೇಡಿ ಅಂತ ಹೇಳಿದ್ದಾರೆ. ಅದನ್ನ ನಂಬಿ ಯಾವುದೇ ರೈತರುಗಳು ಬೆಳೆನ ಬೆಳೆದಿಲ್ಲ. ಇವತ್ತು ಕುಡಿಯೋಕೆ ನೀರಿನ ವ್ಯವಸ್ಥೆಗಳಿಲ್ಲ. ಇವತ್ತು ಬೆಂಗಳೂರು ಇರ್ಬೋದು, ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಇವತ್ತು ರಾಮನಗರ ಇರ್ಬೋದು, ಎಲ್ಲೂ ಕೂಡ ಕುಡಿಯೋಕೆ ನೀರಿಲ್ಲ. ಆ ಒಂದು ಉದ್ದೇಶದಿಂದ ಈ ಒಂದು ಬಂಧನ ಆಚರಣೆ ಮಾಡ್ತಾ ಇದೀವಿ. ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಏನಿದೆ ಆ ಒಂದು ಕೊಡ್ತಕ್ಕಂಥ ಆದೇಶ ಮೂರ್ಖತನದಿಂದ ಕೂಡಿದೆ. ಇವತ್ತು ಹೈಕೋರ್ಟ್ಗೆ ಹೋಗ್ಲಿ, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ ಆದೇಶನ ಧಿಕ್ಕರಿಸಬೇಕು. ಇವತ್ತು ನಮ್ಮ ಕರ್ನಾಟಕದ ಜನತೆಗೆ ಕುಡಿಯೋ ನೀರಿನ ಅನುಕೂಲ ಆಗ್ಬೇಕು. ಇವತ್ತು ಆಗ್ಲೇ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಎಚ್ಚರಿಕೆ ಕೊಡ್ತಿದ್ರು, ಕೊಟ್ಟ ಮಾತನ್ನ ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರು. ಅಂದ್ರೆ ಅವ್ರಿಗೆ ಅಧಿಕಾರ ಬೇಕು ಅಂತ ಉದ್ದೇಶಕ್ಕೆ. ಅದಾದ ನಂತರ ಅವ್ರು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರ್ಕೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರ್ಕೇಶ್, ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಬಂದ್ ಆಗಬೇಕು ಅಂದ್ರೆ, ಅದು ಯಶಸ್ವಿ ಆಗಬೇಕು ಅಂದ್ರೆ ಈ ಮಂಡ್ಯ, ರಾಮನಗರ, ಮೈಸೂರು ಭಾಗದಲ್ಲಿ ನೋಡೋದಕ್ಕೆ ಸಿಗ್ಬೇಕು. ರಾಮನಗರದಲ್ಲಿ ಬೆಳ್ಳಂಬೆಳಿಗ್ಗೆ ಹೋರಾಟ ಆಗ್ತಾ ಇದೆಯಂತ, ಅಟ್ಲೀಸ್ಟ್ ಬಂದ್ ಆಗಿದೆ ಅಂಗಡಿ ಮುಂಗಟ್ಟುಗಳು, ಪರಿಸ್ಥಿತಿ ಹೆಂಗಿದೆ ಅಂತ ಅಲ್ಲಿ? ಶ್ರುತಿ, ಏನಿವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಏನು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು. ಈ ನಿಟ್ಟಿನಲ್ಲಿ ಇವತ್ತು ರಾಮನಗರದ ಐಜೂರುದಲ್ಲಿ ಕರ್ನಾಟಕ ಸೇನೆ ಹಾಗೂ ಪ್ರವೀಣ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಒಂದು ಪ್ರತಿಭಟನೆ ಮಾಡಿ ಒಂದು ಆಕ್ರೋಶವನ್ನು ಹೊರಹಾಕಿದ್ರು. CWRC ವಿರುದ್ಧ ಆಕ್ರೋಶವನ್ನು ಹೊರಹಾಕಿದಂತಹ ಕಾರ್ಯಕರ್ತರು ಸಿಎಂ ಏನು ತಮಿಳುನಾಡು ಸಿಎಂ ವಿಜಯ್ ಹಾಗೂ ತಮಿಳುನಾಡು ಸರ್ಕಾರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ಇಲ್ಲಿ ಕೂಡ ಬಂದ್ಗೆ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ, ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂತದ್ದು. ಯಾವುದೇ ರೀತಿಯಾಗಿ ಅಂಗಡಿ ಮುಂಗಡಗಳು ಕೂಡ ಬಂದಾಗಿಲ್ಲ. ಎಂದಿನಂತೆ ದೈನಂತೆ ಇಲ್ಲಿ ಕಾರ್ಯಾಚರಣೆ ಕೂಡ ನಡೆಸಿರುವುದು. ಅಂದ್ರೆ ಖಾಸಗಿ ಶಾಲೆಗಳಾಗಿರ್ಬೋದು, ಸರ್ಕಾರಿ ಶಾಲೆ ಯಾವುದೂ ಕೂಡ ಬಂದಾಗಿಲ್ಲ. ಎಲ್ಲವೂ ಕೂಡ ಎಂದಿನಂತೆಯೇ ತೆರೆದಿರುವಂತದ್ದು. ಖಾಸಗಿ ಮೆಡಿಕಲ್ಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಎಂದಿನಂತೆಯೇ ತೆರೆದಿದೆ. ಆಟೋ ಸಂಚಾರ ಇರ್ಬೋದು, ಬಸ್ಗಳು ಎಲ್ಲ ವಸ್ತು ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಐಜೂರುದಲ್ಲಿ ಪ್ರತಿಭಟನೆ ಮಾಡಿದಂತಹ ಕಾರ್ಯಕರ್ತರು ತಮಿಳುನಾಡು ಸರ್ಕಾರದ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು, ಇಲ್ಲೇ ಕೂಡ ಬರ ಪರಿಹಾರ ಇದೆ, ಬರ ಇದೆ. ಈ ನಿಟ್ಟಿನಲ್ಲಿ ಬರ ಪರಿಹಾರಕ್ಕೂ ಕೂಡ ನಾವು ಸಿಎಂ ಒತ್ತಾಯವನ್ನು ಕೂಡ ಮಾಡ್ತಾ ಇದೀವಿ. ಯಾವುದೇ ರೀತಿಯಾಗಿ ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು ಅಂತ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಶ್ರುತಿ. ಓಕೆ ಅರ್ಕೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.
ಪದೇ ಪದೇ ಅನ್ಯಾಯ ಮಾಡ್ತಿರುವ ತಮಿಳುನಾಡು ಸರ್ಕಾರಕ್ಕೆ, ತಮಿಳುನಾಡು ಮುಖ್ಯಮಂತ್ರಿಗೆ, ತಮಿಳುನಾಡು ಸರ್ಕಾರಕ್ಕೆ, ಪದೇ ಪದೇ ಅನ್ಯಾಯ ಮಾಡ್ತಿರುವ ತಮಿಳುನಾಡು ಸರ್ಕಾರಕ್ಕೆ, ತಮಿಳುನಾಡು ಮುಖ್ಯಮಂತ್ರಿಗೆ, ತಮಿಳುನಾಡು ಸರ್ಕಾರಕ್ಕೆ, ಪದೇ ಪದೇ ಅನ್ಯಾಯ ಮಾಡ್ತಿರುವ ತಮಿಳುನಾಡು ಸರ್ಕಾರಕ್ಕೆ, ತಮಿಳುನಾಡು ಮುಖ್ಯಮಂತ್ರಿಗೆ, ತಮಿಳುನಾಡು ಸರ್ಕಾರಕ್ಕೆ, ಪದೇ ಪದೇ ಅನ್ಯಾಯ ಮಾಡ್ತಿರುವ ತಮಿಳುನಾಡು ಸರ್ಕಾರಕ್ಕೆ